ರಾಹುಗೆ ಸಂಬಂಧಿಸಿದ ಈ ಉಪಾಯ ಮಾಡಿದರೆ ರಾತ್ರೋರಾತ್ರಿ ನೀವು ಶ್ರೀಮಂತರಾಗ್ತೀರಾ ಅನ್ನೋ ರಹಸ್ಯ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದನ್ನು ಮರೆಯಲೇಬೇಡಿ. ರಾಹು ದೆಸೆ ಶುರುವಾದರೆ ಸಾಕು, ಇನ್ನು ಏನೆಲ್ಲ ಸಮಸ್ಯೆಗಳು ಕಾಡುತ್ತವೆಯೋ ಎನ್ನುವ ಆತಂಕ ಜನರಲ್ಲಿ ಮನೆ ಮಾಡುತ್ತೆ. ಯಾಕಂದರೆ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ರಾಹುವಿನ ಪರಿಣಾಮ ಕೆಟ್ಟದಾಗಿದ್ದರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೆಟ್ಟದಾಗುತ್ತಾ ಸಾಗುತ್ತದೆ. ನೀವು ಮಾಡುವಂತಹ ಯಾವ ಕೆಲಸವೂ ಕೂಡ ಕೈ ಹಿಡಿಯುವುದಿಲ್ಲ. ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಆದರೆ ಒಂದು ವೇಳೆ ರಾಹು ಒಬ್ಬ ಮನುಷ್ಯನನ್ನು ಬೆಂಬಲಿಸಿದರೆ, ಅಂದರೆ ನಿಮ್ಮ ಜಾತಕದಲ್ಲಿ ರಾಹುವಿನ ದೆಸೆ ಶುಭವಾಗಿದ್ದರೆ ಆ ವ್ಯಕ್ತಿ ರಾತ್ರೋರಾತ್ರಿ ಲಕ್ಷಾಧೀಶ್ವರ ಆಗಬಹುದು. ರಾಹುವಿನ ಶುಭ ಪರಿಣಾಮ ಹೊಂದಿರುವವರು ಲಾಟರಿ ಗೆಲ್ಲುವ ಸಾಧ್ಯತೆ ಕೂಡ ಇರುತ್ತದೆ. ಅಷ್ಟೇ ಅಲ್ಲ, ಷೇರು ಮಾರುಕಟ್ಟೆಯಲ್ಲಿಯೂ ಕೂಡ ಉತ್ತಮ ಲಾಭವನ್ನು ಪಡೆಯಬಹುದು. ಅಷ್ಟೇ ಅಲ್ಲ, ಇತರ ಕೆಲಸಗಳಿಂದಲೂ ಕೂಡ ಸಾಕಷ್ಟು ಹಣವನ್ನು ಗಳಿಸಬಹುದು. ರಾಹುವಿನ ಆಶೀರ್ವಾದ ಪಡೆಯುವುದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜ್ಯೋತಿಷ್ಯದಲ್ಲಿ ಶನಿಯನ್ನು ಕೆಟ್ಟ ಗ್ರಹ ಅಂತ ಪರಿಗಣಿಸಲಾಗುತ್ತದೆ. ಶನಿ ಕಾಟ ಪ್ರಾರಂಭವಾದರೆ 7 ವರ್ಷಗಳವರೆಗೂ ನಮ್ಮನ್ನು ಕಾಡುತ್ತೆ ಅಂತ ಸಹ ಹೇಳಲಾಗುತ್ತದೆ. ಇನ್ನು ಸೂರ್ಯ ಮತ್ತು ಗುರುರನ್ನು ಅತ್ಯಂತ ಮಂಗಳಕರ ಗ್ರಹ ಅಂತ ಹೇಳುತ್ತಾರೆ. ಸೂರ್ಯನ ಶಕ್ತಿ ಗುರುಬಲ ನಮ್ಮ ಜೊತೆಯಾಗೇ ಇದ್ದರೆ ಎಂಥ ಕಷ್ಟದ ಪರಿಸ್ಥಿತಿ ಬಂದರೂ ಕೂಡ ಎದ್ದು ನಿಲ್ಲುವಂತಹ ಶಕ್ತಿ ನಮಗಿರುತ್ತದೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಎಲ್ಲ 9 ಗ್ರಹಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ಗ್ರಹಗಳು ಅಂತ ಅಂದರೆ ಅದು ರಾಹು ಮತ್ತು ಕೇತು. ಅದರಲ್ಲಿಯೂ ರಾಹು ಗ್ರಹವು ಒಂದು ವಿಶೇಷವಾದ ಗ್ರಹವಾಗಿದೆ. ಯಾಕೆ ಹೀಗೆ ಹೇಳ್ತಾ ಇದ್ದೀವಿ ಅಂತಂದರೆ, ಜಾತಕದಲ್ಲಿ ಯಾವುದೇ ಗ್ರಹವು ಎಲ್ಲಿ ಕುಳಿತಿದ್ದರೂ ಅಥವಾ ಅದು ಎಷ್ಟೇ ಶುಭ ಅಥವಾ ಅಶುಭವಾಗಿದ್ದರೂ ರಾತ್ರೋರಾತ್ರಿ ಒಬ್ಬ ವ್ಯಕ್ತಿ ಅದೃಷ್ಟವನ್ನು ಬದಲಾಯಿಸುವಂತಹ ಗ್ರಹ ಅಂತ ಅಂದರೆ ಅದು ರಾಹು ಗ್ರಹ. ಜ್ಯೋತಿಷ್ಯದ ಪ್ರಕಾರ ನಿಮ್ಮ ಜಾತಕದಲ್ಲಿ ರಾಹು ಕೆಟ್ಟ ಪರಿಣಾಮ ಬೀರುತ್ತಾ ಇದ್ದಾನೆ ಅನ್ನೋದನ್ನು ಸೂಚಿಸುವ ಹಲವಾರು ಸೂಚನೆಗಳಿವೆ. ಅವುಗಳನ್ನು ನೀವು ತಿಳ್ಕೊಂಡರೆ ರಾಹು ದೋಷ ನಿಮ್ಮನ್ನು ಕಾಡುತ್ತಾ ಇದೆ ಅನ್ನೋದು ನಿಮಗೆ ತಿಳಿಯುತ್ತದೆ. ರಾಹು ನಕಾರಾತ್ಮಕವಾಗಿದ್ದರೆ ನಿಮ್ಮ ಉಗುರುಗಳು ತಾವಾಗೇ ಪದೇ ಪದೇ ತುಂಡಾಗಿ ಹೋಗುತ್ತವೆ. ಅಷ್ಟೇ ಅಲ್ಲ, ನೀವು ಕಾರಣವಿಲ್ಲದೇ ಇತರರಿಂದ ಮೋಸ ಹೋಗುವ ಸಾಧ್ಯತೆ ಕೂಡ ಇರುತ್ತೆ. ಅಷ್ಟೇ ಅಲ್ಲ, ಔಷಧಿ ತೆಗೆದುಕೊಂಡ ನಂತರವೂ ನಿಮಗೆ ಅಂಟಿದ ರೋಗವು ಸಂಪೂರ್ಣವಾಗಿ ಗುಣಮುಖವಾಗುವುದಿಲ್ಲ. ಕುಟುಂಬ ಮತ್ತು ಸಹೋದ್ಯೋಗಿಗಳೊಂದಿಗೆ ಏನಾದರೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ನಡೀತಾನೇ ಇರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ವೃತ್ತಿ ಜೀವನದಲ್ಲೂ ಸಹ ತುಂಬಾ ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಜೊತೆಗೆ ಕುಟುಂಬ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಈ ಯಾವುದೇ ಲಕ್ಷಣಗಳು ನಿಮಗೆ ಕಾಣಿಸಿಕೊಂಡರೆ ಅಂತ ಅಂದರೆ ನೀವು ರಾಹುವಿನ ಕೆಟ್ಟ ಪರಿಣಾಮ ಬೀರಿದೆ ಅಂತ ಅರ್ಥ. ಅದಕ್ಕಾಗಿಯೇ ನೀವು ಶೀಘ್ರದಲ್ಲಿ ಪರಿಹಾರ ಕಂಡುಕೊಳ್ಳದೆ ಇದ್ದರೆ ಸಮಸ್ಯೆ ಮತ್ತಷ್ಟು ದೊಡ್ಡದಾಗಬಹುದು. ರಾಹು ಗ್ರಹವು ನಿಮ್ಮ ಜಾತಕದಲ್ಲಿ ನಿಮಗೆ ಬೆಂಬಲವಾಗಿದ್ದರೆ ನೀವು ಖಂಡಿತವಾಗಿಯೂ ರಾತ್ರೋರಾತ್ರಿ ಶ್ರೀಮಂತರೂ ಕೂಡ ಆಗಬಹುದು. ಈ ವಿಷಯ ನಿಮಗೆ ಗೊತ್ತಾ? ಹೌದು, ರಾಹು ಲಾಟರಿ ನೀಡುವ ಗ್ರಹವಾಗಿದ್ದೆ. ಅಂದರೆ ನಿಮ್ಮ ಜಾತಕದಲ್ಲಿ ರಾಹು ಗ್ರಹ ಪ್ರಬಲವಾಗಿದ್ದರೆ ಲಾಟರಿ ಹೊಡೆಯುವುದು ಗ್ಯಾರಂಟಿ. ಅಷ್ಟೇ ಅಲ್ಲ, ಷೇರು ಮಾರುಕಟ್ಟೆ ನೀವು ಅಂದುಕೊಂಡಕ್ಕಿಂತ ಭಾರೀ ಲಾಭ ನಿಮಗೆ ಉಂಟಾಗುವ ಸಾಧ್ಯತೆ ಇರುತ್ತೆ. ಜೊತೆಗೆ ನೀವು ಕೈ ಹಾಕುವ ಇನ್ನೂ ಅನೇಕ ಕೆಲಸಗಳ ಮೂಲಕವೂ ನೀವು ಹಣ ಮಾಡಬಹುದು, ಜೊತೆಗೆ ಶ್ರೀಮಂತರಾಗಬಹುದು. ಹಾಗಿದ್ದರೆ ರಾಹು ದೋಷವಿದ್ದರೆ ಅದರ ಪರಿಹಾರಕ್ಕಾಗಿ ಏನು ಮಾಡಬಹುದು ಅನ್ನೋದನ್ನು ನೋಡೋಣ. ರಾಹು ದೋಷವನ್ನು ನಿವಾರಿಸಿ ರಾಹುವನ್ನು ಪ್ರಬಲಗೊಳಿಸಲು ನೀವೇನೂ ಹೆಚ್ಚು ಕೆಲಸ ಮಾಡಬೇಕಾಗಿಲ್ಲ. ಭಗವಾನ್ ಭೈರವ ಅಥವಾ ಶಿವನನ್ನು ಮೆಚ್ಚಿಸಬೇಕು ಅಷ್ಟೇ. ಶಿವನ ಮೆಚ್ಚಿಸುವುದು ಕೂಡ ಕಷ್ಟದ ಕೆಲಸ ಅಲ್ಲ. ಏಕೆಂದರೆ ಭಕ್ತಿಯಿಂದ ಬೇಡಿಕೊಂಡರೆ ರಾಕ್ಷಸರಿಗೂ ಒಯ್ಯುವಂತಹ ದೇವ ಅವನು. ಹಾಗಾಗಿ ಪ್ರತಿಯೊಂದು ಆಸೆಗಳು ಕನಸುಗಳು ರಾತ್ರೋರಾತ್ರಿ ಈಡೇರುತ್ತವೆ. ಅಷ್ಟೇ ಅಲ್ಲ, ಯಾವುದೇ ಕ್ಷೇತ್ರದಲ್ಲಿ ನಿಮಗೆ ಶತ್ರುಗಳಿದ್ದರೂ ಎಲ್ಲ ಶತ್ರುಗಳ ನಾಶವಾಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಜೀವನದಲ್ಲೂ ಕೂಡ ಪ್ರಗತಿ ಉಂಟಾಗುತ್ತದೆ. ಹಾಗಿದ್ದರೆ ಶಿವ ಅಥವಾ ಭೈರವನನ್ನು ಪೂಜೆ ಮಾಡುವ ಮೂಲಕ ರಾಹು ದೋಷವನ್ನು ನಿವಾರಿಸಿ ರಾಹುವನ್ನು ಪ್ರಬಲಗೊಳಿಸುವುದು ಹೇಗೆ ನೋಡೋಣ. ಶಿವನ ಈ ಪೂಜೆಯನ್ನು ಭಾನುವಾರ ಆರಂಭಿಸುವುದರಿಂದ ಹೆಚ್ಚಿನ ಫಲ ಸಿಗುತ್ತದೆ. ಭೈರವನಿಗೆ ಪ್ರಿಯವಾದ ಕೆಂಪು ಶ್ರೀಗಂಧ, ಸುಗಂಧ ದ್ರವ್ಯ, ಗುಲಾಬಿ ಹೂಗಳು, ತೆಂಗಿನಕಾಯಿ, ಸಿಹಿ ತಿಂಡಿಗಳು ಇತ್ಯಾದಿಗಳನ್ನು ಶ್ರದ್ಧೆ ಭಕ್ತಿಯಿಂದ ಅರ್ಪಿಸಿ ನಂತರ ನೀವು ಮಾಡಿರುವ ಎಲ್ಲ ತಪ್ಪುಗಳಿಗೆ ಕೈ ಮುಗಿದು ಕ್ಷಮೆಯನ್ನು ಯಾಚಿಸಿ.
ನೀವು ನಿಮ್ಮ ತಪ್ಪಿಗೆ ಕ್ಷಮೆಯನ್ನು ಹೃದಯದಿಂದ ಕೇಳಬೇಕು. ಆವಾಗ ಮಾತ್ರ ಶಿವನು ನಿಮ್ಮ ತಪ್ಪನ್ನು ಮನ್ನಿಸುತ್ತಾನೆ. ಇದಾದ ಬಳಿಕ ನೀವು ಭೈರವ ಗಾಯತ್ರಿ ಮಂತ್ರವನ್ನು ಕನಿಷ್ಠ 108 ಬಾರಿ ಪಠಿಸಬೇಕು. ಕಾಲಭೈರವ ಗಾಯತ್ರಿ ಮಂತ್ರ ನಿಮಗೆ ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲ ಅಂತಂದರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಂ ಕಾಲ ಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲ ಭೈರವ ಪ್ರಚೋದಯಾತ್. ಓಂ ಕಾಲ ಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲ ಭೈರವ ಪ್ರಚೋದಯಾತ್. ಇದನ್ನು ಈಗಲೇ ಒಂದು ಕಾಗದದ ಮೇಲೆ ಬರೆದಿಡಿ. ಈ ಮಂತ್ರವನ್ನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಭಕ್ತಿಯಿಂದ ಪಠಿಸಿದರೆ ನಿಮಗಿರುವ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತದೆ. ಈ ಜಪದ ನಂತರ ನಿಮಗೆ ಎಲ್ಲ ಕಷ್ಟಗಳು ನಿವಾರಣೆ ಮಾಡುವುದಕ್ಕೆ ದೇವರನ್ನು ಪ್ರಾರ್ಥಿಸಿ. ಪೂಜೆಯ ನಂತರ ಪಕ್ಷಿಗಳಿಗೆ ಆಹಾರವನ್ನು ಮತ್ತು ಇರುವೆಗಳಿಗೆ ಅಥವಾ ಇತರೆ ಪ್ರಾಣಿಗಳಿಗೆ ತಿನ್ನೋದಕ್ಕೆ ಏನಾದರೂ ನೀಡಿ. ಕೆಲವೇ ದಿನಗಳಲ್ಲಿ ನಿಮ್ಮ ಆಸೆ ಈಡೇರುತ್ತದೆ. ಈ ಮಂತ್ರಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಂತಂದರೆ, ನೀವು ಜೀವನದಲ್ಲಿ ಮುಂದೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ, ಹೇಗೆ ಜೀವಿಸಬೇಕು ಅನ್ನೋದು ಗೊತ್ತಾಗದೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದರೆ, ಯಾಕಪ್ಪ ಎಲ್ಲ ಕಷ್ಟಗಳು ನನ್ನನ್ನೇ ಕಾಡ್ತಾ ಇವೆ ಅಂತ ನೀವು ಅಂದುಕೊಂಡ್ರೆ, ಅಥವಾ ಪದೇ ಪದೇ ಕಷ್ಟಗಳು ಬರೋದು ಯಾಕೆ ಅಂತ ನೀವು ಅಂದುಕೊಂಡ್ರೆ, ಎಲ್ಲವೂ ಈ ಮಂತ್ರವನ್ನು ಭಕ್ತಿಯಿಂದ ಪಠಿಸುವುದರಿಂದ ದೂರ ಹೋಗುತ್ತದೆ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗೋದಕ್ಕೆ ಶುರುವಾಗ್ತದೆ. ವೀಕ್ಷಕರೇ, ನೋಡಿದ್ರಲ್ಲ, ರಾಹುವಿಗೆ ಸಂಬಂಧಿಸಿದ ಈ ಉಪಾಯ ಮಾಡಿದರೆ ರಾತ್ರೋರಾತ್ರಿ ನೀವು ಶ್ರೀಮಂತರಾಗ್ತೀರಾ ಅನ್ನೋ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ದೈವಭಕ್ತಿ ದೇಗುಲ ದರ್ಶನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮರೊಂದಿಗೆ ಹಂಚಿಕೊಳ್ಳಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ.